ರಾಜ್ಯದ ಅಹಿಂದ ನಾಯಕ, ಅಪರೂಪದ ರಾಜಕಾರಣಿ, ಪ್ರೀತಿಗಳ ಅಭಿಮಾನಿಗಳ ಪ್ರೀತಿಯ ಹುಲಿಯ ಯಾಕೋ ಹುಲಿತನ ಹೋಗಿ ಆ ಹುಲಿಯಾಗೆ ಈಗ ಇಲಿತನ ಬಂದುಬಿಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೆಹಲಿಯಲ್ಲಿ ಹೋಗಿ ಕೇವಲ ತಲೆಯನ್ನ ಅಥವಾ ಶಿರವನ್ನ ಮಾತ್ರ ಬಗ್ಗಿಸಿಲ್ಲ, ಬೆನ್ನನ್ನು ಬಗ್ಗಿಸಿ ಬಿಟ್ಟು ಬಂದಿದ್ದಾರೆ. ಅಹಿಂದ ಸಮುದಾಯಕ್ಕೆ ಕಾಂಗ್ರೆಸ್ ಅತಿ ದೊಡ್ಡ ಆಘಾತವನ್ನ ಕೊಟ್ಟಿದೆ. ಹಳೆ ಜಾತಿ ಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಎಸೆದಿದೆ. ಅಹಿಂದ ವಿರುದ್ಧ ಈ ಮುಖಾಂತರ ಒಕ್ಕಲಿಗರು ಮತ್ತು ಲಿಂಗಾಯತರು ಮೇಲ್ವರ್ಗದವರು ಗೆದ್ದು ಬೀಗಿದ್ದಾರೆ. ಹಳೆ ಜಾತಿ ಗಣತಿ ವರದಿಗೆ ಒಕ್ಕಲಿಗರು ಮತ್ತು ಲಿಂಗಾಯತರು ವಿರೋಧಿಸಿದ್ರು. ಒಕ್ಕಲಿಗರು ಮತ್ತು ಲಿಂಗಾಯತರ ವಿರೋಧದ ಹಿನ್ನೆಲೆಯಲ್ಲಿ ಕೊನೆಗೂ ಅಹಿಂದಾಗೆ ಕೈಕೊಟ್ಟು ಒಕ್ಕಲಿಗ ಮತ್ತು ಲಿಂಗಾಯತರ ಓಲೈಕೆಗೆ ಇಳಿದಿದೆ ಕಾಂಗ್ರೆಸ್. ಹೊಸದಾಗಿ ಜಾತಿ ಸಮೀಕ್ಷೆಯನ್ನು ನಡೆಸುವಂತೆ ಕಾಂಗ್ರೆಸ್ನ ಪರಮೋಚ್ಚ ನಾಯಕ, ಕರ್ನಾಟಕದ ಮತದಾರರಿಗಿಂತಲೂ ಕರ್ನಾಟಕದ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರಿಗೆ ದೆಹಲಿಯಲ್ಲಿ ಕೂತಂತಹ ರಾಹುಲ್ ಗಾಂಧಿಯೇ ದೊಡ್ಡ ನಾಯಕ ಆಗಿರೋದ್ರಿಂದಾಗಿ ಈಗ ರಾಹುಲ್ ಗಾಂಧಿ ಹೇಳಿದ ಹಾಗೆ ಹುಲಿಯ ಅಹಿಂದ ನಾಯಕ ಸಿದ್ದರಾಮಯ್ಯ ಕೇವಲ ತಲೆಯನ್ನ ಮಾತ್ರ ಬಗ್ಗಿಸಿಲ್ಲ, ಬೆನ್ನನ್ನೂ ಬಗ್ಗಿಸಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹಾಕಿ ಹೇಳಿದಂತಹ ಆದೇಶಕ್ಕೆ ತಲೆದೂಗಿ ಬಂದಿದ್ದಾರೆ. ಅಹಿಂದ ಸಮುದಾಯವನ್ನ ಕೈಬಿಟ್ಟಿದೆ. ಈ ಮುಖಾಂತರ ಕಾಂಗ್ರೆಸ್ ಹಳೆ ಜಾತಿ ಗಣತಿ ವರದಿಯನ್ನ ತಿರಸ್ಕಾರ ಮಾಡಿದೆ, ಕಸದ ಬುಟ್ಟಿಗೆ ಎಸೆದಿದೆ. ಅಹಿಂದ ವಿರುದ್ಧ ಗೆದ್ದು ಬೀಗಿದ್ದಾರೆ ಒಕ್ಕಲಿಗರು ಮತ್ತು ಲಿಂಗಾಯತರು. ಹಳೆ ಜಾತಿ ಗಣತಿ ವರದಿ ಜಾರಿಗೆ ಅಹಿಂದ ಸಮುದಾಯ ಪಟ್ಟು ಹಿಡಿದಿತ್ತು. ಆದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಹಳೆಯ ಜಾತಿ ಗಣತಿ ವರದಿಗೆ ವಿರೋಧಿಸಿದ್ರು. ಅಂತಿಮವಾಗಿ ಈ ಜಾತಿ ಗಣತಿ ವರದಿ ಸಂಘರ್ಷದಲ್ಲಿ ಕಾಂಗ್ರೆಸ್ ಅಹಿಂದ ಸಮುದಾಯಕ್ಕೆ ಕೈಕೊಟ್ಟು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಓಲೈಕೆಗೆ ಇಳಿದಿದೆ. ಹೊಸದಾಗಿ ಜಾತಿ ಸಮೀಕ್ಷೆ ನಡೆಸುವಂತೆ ಕಾಂಗ್ರೆಸ್ನ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಸೂಚಿಸಿದ್ದಾರೆ. ಬೆನ್ನಿಗೆ ನಿಂತಿದ್ದ ಅಹಿಂದ ಸಮುದಾಯಕ್ಕೆ ಕೈಕೊಟ್ಟು ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಶರಣಾಗಿದ್ದಾರೆ. ಅಹಿಂದ ವಿರೋಧ ಕಟ್ಟಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಅಹಿಂದ ವಿರೋಧವನ್ನ ಡಿಕೆ ಶಿವಕುಮಾರ್ ಹಲವು ತಿಂಗಳಿಂದ ಅಹಿಂದ ಸಮುದಾಯದ ವಿರೋಧವನ್ನ ಕಟ್ಕೊಂಡಿದ್ರು. ನಮಗೆ ಒಕ್ಕಲಿಗರು ಇದ್ರೆ ಸಾಕು ಅಂತೇಳಿ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಸೊ ಅಂತಿಮವಾಗಿ ಅಹಿಂದ ವರ್ಸಸ್ ಒಕ್ಕಲಿಗರು ಮತ್ತು ಲಿಂಗಾಯತರ ನಡುವಿನ ಸಂಘರ್ಷದಲ್ಲಿ ಸಿದ್ದರಾಮಯ್ಯನವರು ಹೀನಾಯವಾಗಿ, ಮಾನಹೀನವಾಗಿ, ಲಜ್ಜೆಗೆಟ್ಟು, ನಾಚಿಗೆ ಬಿಟ್ಟು, ಮಾನ ಮರ್ಯಾದೆ ಬಿಟ್ಟು ಸೋತಿದ್ದಾರೆ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು. ಇವತ್ತು ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಲೋಪದೋಷ ಆಗಿದೆ, ಸರಿಪಡಿಸಲಿಕ್ಕೆ ಮರು ಜಾತಿ ಗಣತಿಯನ್ನು ಮಾಡ್ತೀವಿ. ಕೆಲ ಜಾತಿಯ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು, ಕೆಲ ರಾಜಕೀಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತೇಳಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ದೆಹಲಿಯಲ್ಲಿ. ಆ ಸ್ಟೇಟ್ಮೆಂಟ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಇದ್ದಿದ್ದು ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ ಅಹಿಂದ ಮತಗಳ ಅನಿವಾರ್ಯತೆ ಇಲ್ಲ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದವರು ವೋಟ್ ಬೇಡ ಅಂತೇಳಿ ಡಿ ಕೆ ಶಿವಕುಮಾರ್ ನಿರ್ಧಾರಕ್ಕೆ ಬಂದಾಗಿದೆ. ಸೊ ಸಿದ್ದರಾಮಯ್ಯನವರಿಗೆ ಹೇಳ್ಬೋದಿತ್ತಲ್ಲ, ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ಅಂತೇಳಿ ಹೇಳಕ್ ಧೈರ್ಯ ಇಲ್ಲ. ಸೊ ಇದ್ರ ಬಗ್ಗೆ ದಿಸ್ ಇಸ್ ದ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್. ಇದು ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದ ಬಳಿಕ ರಾಜ್ಯದಲ್ಲಿ ಮಾನ ಮರ್ಯಾದೆ ಕಳೆದುಕೊಂಡಂತಹ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಈಗ ಬಿಜೆಪಿ ಮತ್ತು ಜೆಡಿಎಸ್ನ ಕೈಗೆ ಕೊಟ್ಟಿರ್ತಕ್ಕಂಥ ಮತ್ತೊಂದು ಅತ್ಯಂತ ದೊಡ್ಡ ಅಸ್ತ್ರಗಳಲ್ಲಿ ಇದು ಒಂದು. ಮಾನ ಮರ್ಯಾದೆ ಬಿಟ್ಟು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಜಾತಿ ಗಣತಿ ಹೊಸದಾಗಿ ಮಾಡ್ತೀವಿ ಅಂತೇಳಿ, ಮಾನ ಮರ್ಯಾದೆ ಬಿಟ್ಟು. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಅಹಿಂದ ಸಮುದಾಯದ ಯುವ ನಾಯಕ ಶ್ರೇಯಸ್ ಮಾರಳ್ಳಿಗೌಡ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಏನ್ ಹೇಳ್ತೀರಿ ಸರ್ ಈ ಸರ್ಕಾರದ ನಿರ್ಧಾರದ ಬಗ್ಗೆ? ಸರ್ಕಾರದ ನಿರ್ಧಾರ ಇದು ಒಂದ್ ಮಟ್ಟದಲ್ಲಿ ನಾನು ಅಲ್ಪ ಮಟ್ಟದ ಹಿನ್ನಡೆ ಅಂತ ನಮ್ಗೆ ಅನ್ಸಿದ್ರು, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಅನ್ನೋದು ಮೇಲ್ನೋಟು ಗೊತ್ತಾಗ್ತಾ ಇದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೀವಾಗ ಹೇಳಿದಾಗೆ ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಅವರು ಅಲ್ಲಿ ಸರ್ಕಾರವಾಗಿ ಆಕ್ಚುಲಿ ಒಂದು ಏನು ಸಿಎಂ ಇದ್ದಾರೆ,
ಅವರು ಎಲ್ಲಾ ಸಮುದಾಯಗಳ ಎಲ್ಲಾ ಏನ್ ಹೇಳ್ತಾರೆ ಸಮುದಾಯಗಳಿಂದ ಚುನಾಯಿಸಿ ಬಂದು ಮಂತ್ರಿಗಳಾಗಿರುವಂತವರ ಈ ನೆಲದ ಏನು ಮೆಜಾರಿಟಿ ಪೀಪಲ್ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಗೌರವ ಕೊಡ್ಬೇಕಾಗತ್ತೆ. ಈಗ ಜಾತಿ ಗಣತಿ ಅಂತ ಬಂದಾಗ ಮೊದಲನೇದಾಗಿ ಈ ದೇಶದಲ್ಲಿ ಅಂದ್ರೆ ನಮ್ಮ ಮಟ್ಟಿಗೆ ಆಕ್ಚುಲಿ ಶುರು ಮಾಡಿದ್ದು ಅದನ್ನ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಅಂತ ಹೇಳಿ ಸಿದ್ದರಾಮಯ್ಯನವರು. ಈಗ ಅದಕ್ಕೆ ಬರೋಬ್ಬರಿ ಒಂದು 7 ರಿಂದ 8 ವರ್ಷದಷ್ಟು ಹಳೆಯ ಡೇಟಾ ಅದು ಆಗಿದೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಮತ್ತೆ ಈಗ ಅಂದ್ರೆ ಹೊಸ ತಲೆಮಾರಿನಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಮತ್ತೆ ಅವರು ಓದಲ್ಲಿ ಬಂದಲ್ಲೆಲ್ಲ ಜಾತಿ ಗಣತಿ ಬಗ್ಗೆ, ಅಹಿಂದ ಸಮುದಾಯಗಳ ಹಕ್ಕೊತ್ತಾಯಗಳ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಈಗ ಏನು 2 ರಾಜ್ಯಗಳಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ ಸಕ್ಸಸ್ಫುಲಿ. ಆಂಧ್ರ ಪ್ರದೇಶ ಯಾವುದು ನಮ್ಮ ತೆಲಂಗಾಣದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾದಂತಹ ಅಂಕಿಅಂಶಗಳನ್ನಿಟ್ಟು ಹೊಸದಾಗಿ ಆಕ್ಚುಲಿ ಇನ್ನೊಂದಷ್ಟು ವಿರೋಧಿಗಳ ಮತ್ತೆ ಯಾರು ಇದರ ಪ್ರಬಲ ಸಮುದಾಯಗಳು ಏನು ಶೋಷಕ ಸಮುದಾಯಗಳಿದ್ವು, ತಮ್ಮನ್ನ ಕಡೆಗಣಿಸಲಾಗಿದೆ, ತಮ್ಮನ್ನ ಕಡಿಮೆ ತೋರಿಸಲಾಗಿದೆ ಅಂತೆಲ್ಲ ಏನು ಆಕ್ಚುಲಿ ಬೊಬ್ಬೆ ಹೊಡಿತಾ ಇದ್ರು, ಅವರಿಗೆ ಸ್ಪಷ್ಟವಾದಂತ ಉತ್ತರವನ್ನ ಕೊಡೋದಕ್ಕೆ ಹೊಸದಾಗಿ ಆಕ್ಚುಲಿ ಏನೋ ಒಂದು ಜಾತಿ ಗಣತಿಯನ್ನ ಮಾಡಿ ಅದಕ್ಕೊಂದು ಕಾಲ ನಿಗದಿಯನ್ನು ಕೂಡ ಮಾಡಿದ್ದಾರೆ. 90 ದಿನದ ಒಳಗಾಗಿ ನಾವು ಅದನ್ನ ಕೊಡಬೇಕು, ಯಾರು ಏನು ಮಾಡೋ ಕೊಟ್ಟಿದ್ದಾರೆ ಹೊಸದಾಗಿ ಅದನ್ನ ಕೊಡಬೇಕು ಅನ್ನುವಂತ ಒಂದು ಕಾಲಮಿತಿಯನ್ನು ಇಟ್ಕೊಂಡಿದ್ದಾರೆ. ಬಹುಶಃ ಇದು ಈಗ ಅವ್ರಿಗೂ ಕೂಡ ಪರಿಹಾರವಾಗಿ ಸಿಕ್ಬೋದು, ಮತ್ತೆ ಅಹಿಂದ ಸಮುದಾಯಗಳಿಗೂ ಏನು ಅಂತ ಲಾಸ್ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಈಗ ನಮ್ಗೆ ಹಕ್ಕೊತ್ತಾಯ ಇರುವಂತದ್ದು ಅಹಿಂದಕ್ಕೆ ಅಥವಾ ಜಾತಿ ಗಣತಿಯಿಂದ ಯಾರಿಗೆ ಬೆನಿಫಿಟ್ ಆಗ್ಬೇಕಾಗಿತ್ತು, ಶೋಷಿತ ಸಮುದಾಯಗಳಿಗೆ, ಅಂತವ್ರಿಗೆ ನ್ಯಾಯ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಸಿಗ್ತದೆ, ಇನ್ನೊಂದು 90 ದಿನಗಳ ನಂತರ ಅನ್ನುವಂತ ಆಶಾಭಾವನೆ ನಾನು ಇಟ್ಕೊಂಡಿದ್ದೀನಿ. ಹೌದು, ನೀವು ಹೇಳ್ದಾಗೆ ಈಗಾಗ್ಲೇ ಮಾಡಿರುವಂತ ಏನು ಕಾನ್ಪುರ ಆಯೋಗದ ವರದಿ ಇತ್ತು, ಅದನ್ನ ಇವರು ಅಂಗೀಕರಿಸಬಹುದಾಗಿತ್ತು. ಅದಕ್ಕೆ ಸಾಕಷ್ಟು ಹಿನ್ನಡೆ ಆಯ್ತು, ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಲಾಯ್ತು. ಪ್ರಬಲ ಶೋಷಕ ಸಮುದಾಯಗಳ ಮಠಾಧೀಶರು, ಮಂತ್ರಿಗಳು, ಬಿಸ್ನೆಸ್ ಟೈಕನ್ಸ್ ಬಹಳಷ್ಟು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೆ ಬಂದಿದ್ರು. ಬಹುಶಃ ಈಗ ಅವ್ರನ್ನ ಬಾಯಿ ಮುಚ್ಚುವಂತ ಕೆಲಸವನ್ನ ಮಾಡೋದ್ರ ಜೊತೆಗೆ ಅದಕ್ಕೊಂದು ಕಾಲಮಿತಿಯನ್ನು ಇಟ್ಕೊಂಡು ಈಗ ಹೊಸದಾಗಿ ಮಾಡಕ್ಕೆ ಏನು ಹೊರಟಿದ್ದಾರೆ. ಇದರಿಂದಲಾದ್ರೂ ನಮ್ಮ ಅಹಿಂದ ಸಮುದಾಯದ ಏನು ಶೋಷಿತ ಸಮುದಾಯಗಳಿದ್ದಾವೆ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತಷ್ಟೇ ನಾವೀಗ ಬಯಸ್ಬೋದು. ಮುಖ್ಯಮಂತ್ರಿಗಳು, ಸರ್ಕಾರ ಮತ್ತೆ DCM ಎಷ್ಟು ಜನಗಳು ಬದ್ಧತೆ ಇಟ್ಕೊಂಡು ಈಗೇನು ಅವ್ರು ಹೇಳ್ತಿದ್ದಾರೆ 90 ದಿನಗಳು ಅಂತ ಏನೊಂದು ಕಾಲಮಿತಿ ಹೇಳ್ತಿದ್ದಾರೆ, ಅಷ್ಟರೊಳಗಡೆ ಮುಗಿಸಿ ಅಂಕಿಅಂಶಗಳನ್ನ ಸ್ಪಷ್ಟವಾಗಿ ಈ ರಾಜ್ಯದ ಜನತೆ ಮುಂದೆ ಇಡ್ಲಿ, ಮತ್ತೆ ಅಹಿಂದ ಸಮುದಾಯಗಳಿಗೆ ಏನು ಒಂದು ಆಶೆ ಇಟ್ಕೊಂಡಿದೀವಿ ಅದನ್ನ ಈಡೇರಿಸಲಿ ಅಂತೇಳಿ ನಾವು ಈ ಮೂಲಕ ಮತ್ತೊಮ್ಮೆ ಅವ್ರಿಗೆ ನಾವು ಏನು ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಬಲವಂತನೋ ಅಥವಾ ಒಂದು ಏನು ಮೊರೆಯನ್ನ ಹಾಕಿ ನಾವು ಇಡ್ಬೋದು ಅಷ್ಟೇ. ಶ್ರೇಯಸ್ ಅವರೇ, ಕೇಳಿಸ್ತಿದ್ಯಾ? ಶ್ರೇಯಸ್ ಅವರೇ, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹೇಳಿ. ಈಗ ತೆಲಂಗಾಣದ್ದು ನೀವು ಹೇಳಿದ್ರಿ, ಬಟ್ ತೆಲಂಗಾಣದಲ್ಲಿ ಫಸ್ಟ್ ಟೈಮ್ ಸರ್ವೆ ಮಾಡಿದ್ದಾರೆ, ಫಸ್ಟ್ ಟೈಮ್ ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸರ್ವೆ ಮಾಡಿ ಊರೆಲ್ಲ ಡಂಗುರ ಹೊಡ್ಕೊಂಡು ನಾವು ಕುಮಾರಸ್ವಾಮಿ ನಮಗೆ ಸರ್ವೆ ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಬಿಡ್ಲಿಲ್ಲ, ಇಲ್ಲದಿದ್ರೆ ನಾವು ಮಾಡ್ತಾ ಇದ್ವಿ, ನಮ್ಮ ಅವಧಿಯಲ್ಲಿ ಆಗ್ತಾ ಇತ್ತು, ಪುಟ್ಟರಂಗ ಶೆಟ್ಟಿ ಅವರಿಗೆ ಬಿಡ್ಲಿಲ್ಲ, ನಮಗೆ ಅಡೆತಡೆ ಉಂಟು ಮಾಡಿದ್ರು, ನಾನು ಮಾಡೇ ಮಾಡ್ತೀನಿ ಅಂತೇಳಿ ಬೊಬ್ಬೆ ಹೊಡ್ಕೊಂಡು ತಿರುಗಾಡ್ತಾ ಇದ್ದಂತಹ ಸಿದ್ದರಾಮಯ್ಯ ಜೊತೆಗೆ ಇನ್ಕ್ಲೂಡ್ ಮಿಸ್ಟರ್ ರಾಹುಲ್ ಗಾಂಧಿ, ಇದೊಂಥರ ನಾಚಿಕೆಗೇಡಿನ ಕತೆ ಅಲ್ವಾ ಸರ್? 150 ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಲಾಗಿರುವಂತ ಒಂದು ಸರ್ವೆ, ಅದರ ದತ್ತಾಂಶಗಳೇ ಸರಿ ಇಲ್ಲ, ಅದೇ ಬೋಗಸ್ ಎನ್ನೋದಾದ್ರೆ ಇದು ನೆಕ್ಸ್ಟ್ ಆಗುವಂತ ಸರ್ವೆಯಲ್ಲಿ ಏನ್ ಸಿಗುತ್ತೆ ಅಂತೇಳಿ ಏನ್ ಗ್ಯಾರಂಟಿ ಇದೆ? ನಾವು ಅದನ್ನ ಹೇಗ್ ನಂಬೇಕು ಅದನ್ನ? ಈಗ ನೀವ್ ಹೇಳ್ತಿರುವಂತ ಅನುಮಾನಗಳು ನಮ್ಮಲ್ಲೂ ಇದೆ. ಈಗ ನೆಕ್ಸ್ಟ್ ಈಗ ನೀವ್ ಆಗ್ಲೇ ಹೇಳ್ದಾಗೆ ಇದನ್ನೆಲ್ಲ ಆಕ್ಚುಲಿ ಬಹಳಷ್ಟು ಸಮರ್ಥನೆ ಮಾಡ್ಕೊಂಡವ್ರಲ್ಲಿ ನಾನು ಕೂಡ ಒಬ್ಬ, ಇದನ್ನ ಬಿಡುಗಡೆ ಆಗ್ಬೇಕು ಅಂತ. ಈಗ ಮೆಜಾರಿಟಿ ನೀವ್ ಆಗ್ಲೇ ಹೇಳ್ದಾಗೆ ಒಂದು ಸಿದ್ದರಾಮಯ್ಯನವ್ರನ್ನ ವೈಯಕ್ತಿಕವಾಗಿ ನಾವು ಅಹಿಂದ ನಾಯಕ ಅಂತ ಹೇಳ್ಕೋಬಹುದು ಹೊತ್ತು, ಒಂದು ಸರ್ಕಾರದ ಭಾಗವಾಗಿ ಸರ್ಕಾರ ತಗೊಳ್ಬೇಕಾಗಿದ್ದಂತ ನಿರ್ಧಾರದಲ್ಲಿ ಒಕ್ಕೊರಲಿನ ಮತ್ತೆ ಒಂದು ಏನು ಇನ್ಕ್ಲೂಸಿವ್ ಡಿಸಿಷನ್ ಅನ್ನ ಮಾಡ್ಬೇಕಾಗ್ತದೆ CM ಆದಂತವ್ರು. ಈಗ ಬಹುಶಃ ನಾವು ಸಿದ್ದರಾಮಯ್ಯನವ್ರ ಮೇಲೆ ಹೇಗೆ ನಂಬಿಕೆ ಇಟ್ಟಿದ್ವಿ, ಅದೇ ರೀತಿ ರಾಹುಲ್ ಗಾಂಧಿ ಅವರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ಮಾತನಾಡ್ತಾ ಇರುವಂತದ್ದು, ತೆಲಂಗಾಣದಲ್ಲಿ ಜಾರಿ ಮಾಡ್ತಿರುವಂತದ್ರ ಮೇಲೆ ನಾವು ಇನ್ನೂ ನಂಬಿಕೆ ಇಟ್ಟಿದ್ದೀವಿ. ಹಾಗಾಗಿ ನೀವ್ ಹೇಳ್ದಾಗೆ ಇದು ಹಿಂದೆ ನಡೆದಿರುವಂತ ಸರ್ವೆಗೆ ಹಣ ಪೋಲಾಗಿರುವಂತದ್ದು ಮತ್ತೊಂದು ಮಗದೊಂದಕ್ಕೆಲ್ಲ ಸರ್ಕಾರ ಉತ್ತರದಾಯಿತ್ವ ಆಗುತ್ತೆ, ಇಲ್ಲ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳಕ್ ಆಗೋದಿಲ್ಲ. ಆದ್ರೆ ಮುಂದೆ ಈಗ ಏನ್ ಇವ್ರು ಮಾಡಕ್ ಕೊಟ್ಟಿದ್ರಲ್ಲಿ ಅದ್ರಲ್ಲಿ ಯಾವುದೇ ಅಂಕಿಅಂಶಗಳ ಮ್ಯಾನಿಪುಲೇಷನ್ ಮತ್ತೆ ಸಮುದಾಯಗಳ ಹೆಸರನ್ನ ಆಚೀಚೆ ಮಾಡುವಂತದ್ದು ಅಥವಾ ಯಾವುದೋ ಬಲವಂತಕ್ಕೆ ಶೋಷಕ ಸಮುದಾಯಗಳವರೇ ಏನು ನಿಂತು ಮಾಡುವಂತ ಅಧಿಕಾರಿ ವರ್ಗಗಳ ನಿಂತು ಮಾಡುವಂತ ವ್ಯವಸ್ಥೆ ಆಗಬಾರದು. ಅದಕ್ಕೆ ಸ್ಪಷ್ಟವಾಗಿ ಯಾರು ಶೋಷಿತರಿದ್ದಾರೆ
ಅವರನ್ನು ಒಳಗೊಂಡಂತ ಒಂದು ಸಮಿತಿಯೋ ಅಥವಾ ಯಾವುದೋ ಒಂದು ಸರ್ಕಾರದ ಮಟ್ಟದಲ್ಲಿ ಏನೋ ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರ್ ಅನ್ನ ಕೊಡ್ಬೋದು, ಅದನ್ನ ಅವ್ರು ಕೊಡ್ಬೇಕಾಗುತ್ತೆ. ನೀವ್ ಹೇಳಿದ್ದು ನಿಜ, ಅದು ನಾವ್ ಇಲ್ಲಿವರೆಗೆ ಸಮರ್ಥನೆ ಮಾಡ್ಕೊಂಡ್ ಬಂದಿದ್ದೀವಿ. ಒಂದು ಮಟ್ಟದಲ್ಲಿ ಇದು ಒಂದು ರೀತಿಯ ಹಿನ್ನಡೆ ಆಗಿದೆ. ಆ ಹಿನ್ನಡೆಗೆ ಸ್ಪಷ್ಟವಾಗಿ ನಾವು ಕಾರಣ ಹುಡುಕ್ತಾ ಹೋದ್ರೆ ನಮ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಈಗ. ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡುವಾಗ ಜಾತಿ ಗಣತಿ ಅಂತ ಹೇಳಿರ್ಲಿಲ್ಲ, ಹೇಳಿದ್ದೇನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಅಂತ ಹೇಳಿದ್ರು. ಅದನ್ನ ವಿರೋಧಿಗಳು ಏನು ಶೋಷಕ ಸಮುದಾಯದವರು ಹೇಳಕೊಟ್ಟಿದ್ರು, ಅವರೆಲ್ಲ ಶುರು ಮಾಡಿದ್ರು ಇದು ಜಾತಿ ಗಣತಿನೇ, ಇದು ಜಾತಿ ಗಣತಿನೇ ಅಂತ ಹೇಳಿ ಹೆಸರು ಕೊಡ್ತಾ ಹೋದ್ರು. ವರದಿಯಲ್ಲೂ ಕೂಡ ಹಾಗೆ ಇದೆ, ಕಾಂತರಾಜ್ ಆಯೋಗದ ವರದಿಯಲ್ಲಿ. ಬಹುಶಃ ಈಗ ಮಾಡ್ಲಿಕ್ಕೆ ಹೊರಟಿರುವಂತದ್ದು ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಪರ್ಮನೆಂಟ್ ಆದಂತ ಒಂದು ನಿರ್ಧಾರವನ್ನ ಅಥವಾ ಒಂದು ಅಂಕಿಅಂಶವನ್ನ ಕೊಡುತ್ತೆ ಅನ್ನೋದಾದ್ರೆ ಇದನ್ನ ನಾವು ಸ್ವಾಗತ ಮಾಡ್ಲೇಬೇಕಾಗಿದೆ ಈಗ. ಅಂದ್ರೆ ಈಗ ನಿಮ್ ಪ್ರಕಾರ ಅಹಿಂದ ಸಮುದಾಯಕ್ಕೆ ಈ ಹೊಸ ಸಮೀಕ್ಷೆಯಿಂದ ನ್ಯಾಯ ಸಿಗುತ್ತೆ, ಲಾಭ ಆಗತ್ತೆ, ಈ ಈ ಈ ಜಾತಿ ಗಣತಿಯಲ್ಲಿ ಡೇಟಾಗಳ ಮ್ಯಾನಿಪ್ಯುಲೇಷನ್ ಆಗಲ್ಲ, ಸತ್ಯವಂತರೇ ಈ ಜಾತಿ ಗಣತಿಯನ್ನ ಮಾಡ್ತಾರೆ ಅಂತನಾ? ಸರ್ಕಾರ ಅದನ್ನ ನಮ್ಗೆ ಆಕ್ಚುಲಿ ಅಶ್ಯೂರ್ ಮಾಡ್ಬೇಕು. ಸರ್ಕಾರ ಈ ಗ್ಯಾರಂಟಿನ ನಮಗ್ ಕೊಡ್ಬೇಕು. ಈಗೇನು 5 ಗ್ಯಾರಂಟಿ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ, ಇದೇ ರೀತಿಯಲ್ಲೇ ಆಕ್ಚುಲಿ ಸರ್ಕಾರ ಈ ಅಂಕಿಅಂಶಗಳು ಮ್ಯಾನಿಪ್ಯುಲೇಷನ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಆಕ್ಚುಲಿ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಬರೋದಿಲ್ಲ. ಶೋಷಿತರನ್ನು ಒಳಗೊಂಡಂತ ಶೋಷಿತ ಸಮುದಾಯಗಳ ಸದಸ್ಯರುಗಳನ್ನು ಕೂಡ ಅವ್ರು ಮಾಡ್ತಕ್ಕಂತ ಏನೊಂದು ಸ್ಟ್ರಕ್ಚರ್ಡ್ ಆರ್ಗನೈಸ್ ಒಂದು ಸಮೀಕ್ಷೆನೋ ಅಥವಾ ಒಂದು ಕಮಿಟಿನೋ ಮಾಡಕ್ ಕೊಡ್ತಾರೆ, ಅದರಲ್ಲಿ ಅವ್ರಿಗೂ ಸ್ಥಾನ ಸಿಗ್ಬೇಕು. ಮ್ಯಾನಿಪ್ಯುಲೇಷನ್ ಆಗದೆ ಅಹಿಂದ ಸಮುದಾಯಗಳಿಗೆ ಯಾರು ಈ ಸರ್ಕಾರ ಬರೋದಕ್ಕೆ ಕಾರಣ ಆಗಿದ್ರು, ಪರ್ಟಿಕ್ಯುಲರ್ ಆಗಿ ಈ ಸಲ 2023 ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ನಿರೂಪಣೆಗೊಳ್ತು, ಇದರಲ್ಲಿ ಅತಿ ಹೆಚ್ಚು ಮತಗಳು ಬಂದಿದ್ದಂಥದ್ದು ಅಹಿಂದ ಸಮುದಾಯದ್ದು. ಇಂಥ ಸಮುದಾಯಕ್ಕೆ ನ್ಯಾಯ ಒದಗಿಸುವಂತ ಬದ್ಧತೆ ಸನ್ಮಾನ್ಯ CM ಸಿದ್ದರಾಮಯ್ಯನವ್ರಿಗೆ, ಏನು AICCಯ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರಿಗೆ ಏನಾದ್ರೂ ಬದ್ಧತೆ ಇದ್ರೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಯಾವುದೇ ರೀತಿ ಅಡೆತಡೆಗಳು ಅಥವಾ ಅನ್ಯಾಯ ಮತ್ತು ಅಹಿಂದ ಸಮುದಾಯಕ್ಕೆ ಆಗದೇ ಇರೋ ರೀತಿಯಲ್ಲಿ ಸಮೀಕ್ಷೆಗಳು ನಡಿಬೇಕು. ಯಾವುದೇ ರೀತಿ ಒತ್ತಡಗಳು ಮಠ ಮಾನ್ಯಗಳು ಅಥವಾ ತಮ್ಮದೇ ಆಕ್ಚುಲಿ ಏನ್ ಹೇಳ್ತಾರೆ ಕಲೀಗ್ಗಳು, ಸಂಪುಟ ಸಚಿವರಿದ್ದಾರೆ ಕಲೀಗ್ಗಳು, ಅವ್ರು ಯಾರೂ ಕೂಡ ಇವ್ರಿಗೆ ಒತ್ತಡ ಹಾಕದೇ ಇರೋ ರೀತಿಯಲ್ಲಿ ಸ್ಪಷ್ಟವಾಗಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ತುರ್ತಾಗಿ ಈ ಸಮೀಕ್ಷೆ ನಡಿಬೇಕು. ಈಗ ಅವರೇ ಆಗ್ಲೇ ಹೇಳಿದ್ದಾರೆ ಏನಂತ 90 ದಿನದೊಳಗಡೆ ಕೊಡ್ತೀವಿ ಅಂತ ಹೇಳಿ. 90 ದಿನದೊಳಗಡೆ ಕೊಡುವಂಥದ್ದು ಎಷ್ಟು ಮುಖ್ಯನೋ ಅಂಕಿಅಂಶಗಳು ಕೂಡ ಅದರಲ್ಲಿ ಸ್ಪಷ್ಟವಾಗಿ ಸಾಕ್ಷ್ಯಾಧಾರ ಸಮೇತ ಪಾರದರ್ಶಕವಾಗಿ ಬರಬೇಕು. ಶೋಷಿತ ಸಮುದಾಯಗಳಿಗೆ ಇದು ಆಕ್ಚುಲಿ ಏನು ಒಂದಷ್ಟು ತಮಗೆ ಬರಬೇಕಾಗಿರುವಂತಹ ಏನು ಹಕ್ಕುಗಳಿದೆ ಅಥವಾ ಒಂದು ಹಂಚಿಕೆ ಏನಿದೆ ಅದು ಸ್ಪಷ್ಟವಾಗಿ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಓಕೆ, ಥ್ಯಾಂಕ್ ಯು ಶ್ರೇಯಸ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.